ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 31ನೆಯ ವಾಕ್ಯ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಈ ವಾಕ್ಯದಲ್ಲಿ ಜಯಕ್ಕಾಗಿ ನಮ್ಮ ಸಿದ್ಧತೆ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಂದು ಯುದ್ಧ ಎಂದು ಹೇಳುವಾಗ ಅನೇಕ ಸೈನಿಕರಿರುತ್ತಾರೆ, ಅನೇಕ ಆಯುಧಗಳನ್ನು ಉಪಯೋಗಿಸುತ್ತಾರೆ, ಅಶ್ವಬಲ ಇರುತ್ತದೆ, ರಥಬಲ ಇರುತ್ತದೆ. ಇದೆಲ್ಲವೂ ಇದ್ದರೂ ಕೂಡ ಜಯ ಎಂಬುದು ಕರ್ತನ ಮೇಲೆ ಅವಲಂಬಿತವಾಗಿದೆ. ಕರ್ತನು ಯಾರಿಗೆ ಜಯವನ್ನು ಕೊಡಬೇಕೆಂಬುದಾಗಿ ಆಗ್ರಹಿಸುತ್ತಾನೋ ಅವರಿಗೆ ಜಯವು ಉಂಟಾಗುವಂಥದ್ದು. ಆದ್ದರಿಂದ ಇದೆಲ್ಲವೂ ಬೇಕಾಗಿದ್ದರೂ ಕೂಡ ನಮ್ಮ ಜೀವಿತದಲ್ಲಿ ಅತ್ಯವಶ್ಯವಾಗಿರುವಂಥದ್ದು ಕರ್ತನ ಸಾನ್ನಿಧ್ಯ, ಆತನ ನಡೆಸುವಿಕೆ, ಆತನು ಕೊಡುವಂಥ ಜಯ ಎಂಬುದನ್ನು ತಿಳಿದು ಇವೆಲ್ಲವುಗಳನ್ನು ಸಿದ್ಧ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಾವು ಕರ್ತನು ನಮ್ಮ ಸಂಗಡ ಬರುವಂತೆ ನಮ್ಮ ಜೀವಿತವನ್ನು ಸಿದ್ಧಪಡಿಸಿಕೊಳ್ಳುವುದಾದರೆ, ಆತನ ವಿಶೇಷವಾದಂಥ ಸಾನ್ನಿಧ್ಯಕ್ಕೋಸ್ಕರ, ಜಯಕ್ಕೋಸ್ಕರ ಅಪೇಕ್ಷಿಸುವುದಾದರೆ ನಿಶ್ಚಯವಾಗಿ ಯೋಚಿಸುವುದಕ್ಕಿಂತಲೂ ಆಗ್ರಹಿಸುವುದಕ್ಕಿಂತಲೂ ಹೆಚ್ಚಿನ ಆಶೀರ್ವಾದಗಳನ್ನು, ದೊಡ್ಡ ಜಯಗಳನ್ನು ಹೊಂದಬಹುದಾಗಿದೆ. ದಾವೀದನ ಜೀವಿತವನ್ನು ನೋಡುವಾಗ ಅವನು ಯಾವ ಯುದ್ಧದಲ್ಲಿ ಕೂಡ ಸೋತವನಾಗಿ ಬರಿಗೈಯಲ್ಲಿ ಹಿಂತಿರುಗಿಯೇ ಇಲ್ಲ. ಎಲ್ಲಿ ಹೋದರೂ ಕೂಡ ಜಯ, ಎಲ್ಲಿ ಹೋದರೂ ಕೂಡ ದೊಡ್ಡ ಕೊಳ್ಳೆಯನ್ನು ತೆಗೆದುಕೊಂಡು ಬರುತ್ತಿದ್ದ. ಆದ್ದರಿಂದಲೇ ಅವನ ಜೀವಿತದಲ್ಲಿ ವಿಶೇಷವಾದಂಥ ಆಶೀರ್ವಾದಗಳು ಉಂಟಾದವು. ಇದೆಲ್ಲದಕ್ಕೂ ಮುಖ್ಯವಾದಂಥ ಕಾರಣ ಅವನಲ್ಲಿದ್ದಂಥ ಪರಾಕ್ರಮವಾಗಲಿ, ಇಲ್ಲ ಅವನಿಗಿದ್ದಂಥ ಸೈನ್ಯವಾಗಲಿ, ರಥಬಲವಾಗಲಿ, ಅಶ್ವಬಲವಾಗಲಿ ಇದ್ಯಾವುದೂ ಕೂಡ ಅಲ್ಲ. ಅವನು ಪ್ರತಿಯೊಂದು ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚೆ ಕರ್ತನ ಮುಂದೆ ಪ್ರಾರ್ಥಿಸುವವನಾಗಿ, ದೇವರೇ, ನಾನು ಯುದ್ಧಕ್ಕೆ ಹೋಗಲ್ಲ, ನೀನು ನನಗೆ ಜಯ ಕೊಡುತ್ತೀಯಾ, ಶತ್ರುಗಳನ್ನು ನನಗೆ ವಶಪಡಿಸಿ ಕೊಡುತ್ತೀಯಾ ಎಂಬುದಾಗಿ ಪ್ರಾರ್ಥಿಸುವವನಾಗಿ, ದೇವರ ಬಳಿಯಿಂದ ಉತ್ತರವನ್ನು ಹೊಂದಿದವನಾಗಿ ಹೋಗುತ್ತಾ ಇದ್ದ. ದೇವರು ಕೊಟ್ಟಂತ ಉತ್ತರದ ಹಾಗೆಯೇ ಅಲ್ಲಿ ಕಾರ್ಯಗಳು ನಡೆಯುತ್ತಾ ಇತ್ತು, ಜಯವು ಉಂಟಾಗುತ್ತಾ ಇತ್ತು. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದಾವೀದನ ಹಾಗೆ ಎಲ್ಲಿಯೂ ಕೂಡ ಸೋಲನ್ನ ಕಾಣದೆ ಎಲ್ಲದರಲ್ಲಿ ಕೂಡ ಪೂರ್ಣ ಜಯಶಾಲಿಗಳಾಗಬೇಕಂದರೆ ಮೊದಲನೆಯದಾಗಿ ನಮಗೆ ಅವಶ್ಯವಿರುವಂಥದ್ದು ಕರ್ತನು ಎಂಬುದನ್ನು ತಿಳಿದು ಆತನು ಸಂಗಡ ಇರುವುದಾದರೆ, ಆತನು ನಡೆಸುವುದಾದರೆ, ಆತನು ನಮ್ಮ ಜೀವಿತವನ್ನು ನಿಯಂತ್ರಿಸಿ ಮುನ್ನಡೆಸುವುದಾದರೆ ನಿಶ್ಚಯವಾದಂಥ ಮೇಲುಗಳು, ಆಶೀರ್ವಾದಗಳು ಖಂಡಿತ ಉಂಟಾಗುತ್ತವೆ ಎಂಬುದನ್ನು ತಿಳಿದವರಾಗಿ ಮೊದಲನೆಯದಾಗಿ ಕರ್ತನ ಸಾನ್ನಿಧ್ಯವನ್ನು, ಕರ್ತನ ನಡೆಸುವಿಕೆಯನ್ನು ಅಪೇಕ್ಷಿಸಿ ನಮ್ಮ ಪ್ರತಿನಿತ್ಯದ ವಿಷಯಗಳು, ಅದು ಚಿಕ್ಕದೋ ದೊಡ್ಡದೋ, ದೇವರ ಮುಂದೆ ಕೇಳಿ ದೇವರು ಅನುಗ್ರಹಿಸುವಂಥ ಉತ್ತರಗಳನ್ನು ಹೊಂದಿದವರಾಗಿ ಆತನ ಆಗ್ರಹಾನುಸಾರವಾಗಿ, ಆತನ ಚಿತ್ತಾನುಸಾರವಾಗಿ ಜಯದಲ್ಲಿ ಮುಂದೆ ಸಾಗುವಂಥ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ ಎಂಬುದಾಗಿ ವಾಕ್ಯದಲ್ಲಿರುವ ಪ್ರಕಾರವಾಗಿ ಅಪ್ಪ, ನಮಗೆ ಜಯಕ್ಕೆ ಬೇಕಾಗಿರುವಂಥದ್ದು ಈ ಲೋಕದ ಯಾವುದೇ ವಿಷಯಗಳಾಗಲಿ, ಯಾವುದೇ ಕಾರ್ಯಗಳಾಗಲಿ ಅಲ್ಲ. ಎಲ್ಲಕ್ಕಿಂತಲೂ ಪ್ರಮುಖವಾಗಿ ನೀವು ನಮಗೆ ಇರುವುದಾದರಪ್ಪ, ನೀವು ಜಯವನ್ನು ಕೊಡುತ್ತೀರಾ. ಶತ್ರುಗಳು ಎಷ್ಟೇ ಬಲಿಷ್ಠರಾಗಿದ್ದರು, ಎಷ್ಟೇ ದೊಡ್ಡದಾಗಿದ್ದರು, ಎಷ್ಟೇ ಅಸಂಖ್ಯವಾಗಿದ್ದರು, ನಿನ್ನ ಒಂದು ಬಲದ ಮುಂದೆ ಅದೆಲ್ಲವೂ ಅಡಗುತ್ತದೆ, ಅದೆಲ್ಲವೂ ನಿರ್ನಾಮವಾಗುತ್ತದೆ. ನಿನ್ನ ಸಂಗಡ ನಿಲ್ಲುವಂತ ನಾವೇ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಅದಕ್ಕೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಕರ್ತನೆ. ಅಂತಹ ಜಯದಲ್ಲಿ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನಪ್ಪ ನೀನು ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ವಿಶೇಷವಾಗಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಲಿ, ವಿರೋಧವಾಗಿ ಬರುವಂಥ ಕಾರ್ಯಗಳು ನೆಲಸಮವಾಗಿ ಲಯವಾಗಿ ಹೋಗಲಿ, ಬಿಡುಗಡೆ ಸಂಭವಿಸಲಿ, ಆಶೀರ್ವಾದ ಉಂಟಾಗಲಿ. ಕರ್ತನ ಸಾನ್ನಿಧ್ಯವನ್ನು, ಕರ್ತನ ಮಹಿಮೆಯನ್ನು ಜೀವಿತಲಪ್ಪ ಹೊತ್ತೊಯ್ಯುವಂಥ ರೀತಿಯಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು. ನಿನ್ನ ಮುಂದೆ ಪ್ರಾರ್ಥಿಸುವಾಗ ಉತ್ತರಗಳನ್ನು ಅನುಗ್ರಹಿಸಿ ಮಾನಿಸಬೇಕಾಗಿ, ಘನಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಜಯ ಕೊಟ್ಟು ನಡೆಸುವಂಥ ದೇವರೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸಿ ಜೀವಿತಗಳನ್ನು ಆಶೀರ್ವದಿಸುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಘನತೆಯನ್ನು ಸಲ್ಲಿಸಿ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.